ಗಮನಿಸ್ತಿರೋರು ಎಷ್ಟು ಮಂದಿ ಅಂತ ಹೇಳಿ. ಯಾಕಂದ್ರೆ ಬಹುತೇಕ ರಾಜಕೀಯ ನಾಯಕರ ಬಾಯಲ್ಲಿ ಬರ್ತಾ ಇರೋದು, ಆಬ್ವಿಯಸ್ಲಿ ಕಾಂಗ್ರೆಸ್ನವ್ರ ಬಾಯಲ್ಲಿ ಬರ್ತಿರೋದು RSS ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಮುಸ್ಲಿಂ ವಿರೋಧಿ, ಹಿಂದೂ ರಾಷ್ಟ್ರ ಅಂತಂದ್ರೆ ಮುಸಲ್ಮಾನರನ್ನ ಆಚೆ ಹಾಕೋ ಕಾರ್ಯ, ಇದೇನೆ RSS ನ ಮೂಲ ಸಿದ್ಧಾಂತ. ಸಮಾಜ ಅಂದ್ರೆ ಒಂದು ದೊಡ್ಡ ಆನೆ ಅಂತ ತಗೊಂಡ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿಸ್ಕೊಂಡ್ರೆ ಒಂದು ಸೊಳ್ಳೆಗೆ ಸಮ ಅಲ್ಲ. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಯುಗದ ಹಣೆಯ ಬರಹ ತಿದ್ದಿ ಅನ್ನೋ ಒಂದು ಸಾಲಿದೆ. ಹೆಗಲು ಹೆಗಲು ಹೆಜ್ಜೆ ಗೂಡಿಸ್ಕೊಂಡು ನಡ್ಕೊಂಡು ಹೋಗೋರು ಎಷ್ಟು ಜನ ಪುಟ್ ಮಕ್ಕಳು. ಈಗ ತಾನೇ ಒಂದು 3ನೇ ಕ್ಲಾಸು 5ನೇ ಕ್ಲಾಸು 2ನೇ ಕ್ಲಾಸ್ಗಿರೋ ಮಕ್ಕಳು ಕೂಡ RSSನ ಯೂನಿಫಾರ್ಮ್ ಹಾಕ್ಕೊಂಡು ಗಣವೇಶ ಅಂತ ಹೇಳ್ತಾರಲ್ಲಿ ಅದನ್ನು ಹಾಕ್ಕೊಂಡು ಅವ್ರು ಹೋಗ್ತಿದ್ದಾರೆ. ಅಂದರೆ ಹೊಸ ಪೀಳಿಗೆಯವರು ಅದಕ್ಕೆ ಆ್ಯಡ್ ಆಗ್ತಾ ಇದ್ದಾರೆ. ನೋಡಿ, ಒಂದು ಪಾಯಿಂಟ್ ನೀವು ಹೇಳಿದ್ದು ಒಳ್ಳೆಯದಾಯಿತು. ಈಗ ಏನು ಜೆನ್ಝಿ ಅಂತ ಮಾತಾಡ್ತಾರೆ ಹೊಸ ಪೀಳಿಗೆ, ಅವರನ್ನ ನೀವು ಹಿಡಿದಿಡೋದಷ್ಟು ಸುಲಭ ಇಲ್ಲ. ಏನು ಪ್ರಶ್ನೆ ಕೇಳಿದ್ರೆ ಒಂದು ರಿವರ್ಸ್ ಕ್ವಶನ್ ಕೇಳ್ತಾರೆ. ನಮ್ಮ ತಲೆಮಾರು ಥರ ಸುಮ್ಮನೆ ತಲೆ ಅಲ್ಲಾಡಿಸ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ ದೊಡ್ಡವ್ರ ಮೇಲಿನ ಗೌರವಕ್ಕೆ, ಬೇಕಾಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅವರು ಕೂಡ RSSಗೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರು ಅವರು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸರ ಒಂದ್ಸತಿ ಹೇಳೇಬಿಟ್ರು ಅಲ್ವಾ? ಅಲ್ಲ, ಕ್ಷಮೆ ಕೇಳಿಬಿಟ್ರು. ಪಾಪ ಅವ್ರಿಗೆ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಅವರಿಗೆ ಸಾಕಾಗಲಿಲ್ಲ. ಅವರು ರಾಜಕೀಯ ಬಿಡಿ, ನಾನು ಅವರ ರಾಜಕೀಯ ಜೀವನದ ಬಗ್ಗೆ ಏನು ಹೇಳಲ್ಲ. ಅದೇನು ಸೂಚಿಸ್ತಾ ಇದೆ, ಹಿಂದೆ ಯಾವತ್ತೋ ಪಾಪ ಅವರು RSSನ ಶಾಖೆಗೆ ಹೋಗಿ ಪ್ರಭಾವಿತರಾಗಿದ್ದಾರೆ ಅಂತ ತೋರಿಸ್ತಾ ಇರೋದು. ಅಂದರೆ ಈ ಪ್ರಭಾವ ಪಕ್ಷಾತೀತವಾಗಿದೆ. ಸಮಾಜದ ಎಲ್ಲ ಜನವರ್ಗಗಳಲ್ಲಿ ಅದಿರೋದ್ರಿಂದ ಜನಕ್ಕೆ, ಹಿಂದೂ ಸಮಾಜಕ್ಕೆ ಎಲ್ಲಿ ತನಕ RSS ಬೇಕು ಅನ್ಸುತ್ತೋ ಅಲ್ಲಿ ತನಕ ಹಿಂದೂ ಸಮಾಜ RSSನ ಉಳಿಸ್ಕೊಂಡೇ. ನೀವು ಸಮಾಜಮುಖಿಯಾದ RSSನ ವಿವರಣೆ ಕೊಡ್ತಿದ್ದೀರಿ, ಬಟ್ ಮತ್ತೊಮ್ಮೆ ಪೊಲಿಟಿಕಲ್ ಪ್ರಶ್ನೆ ಆದರೂ ಕೂಡ RSS ಮಾಡ್ತಾ ಇರೋದು ಹಿಂದುತ್ವದ ಆಧಾರದಲ್ಲಿ ವೋಟ್ ಕ್ರೋಢೀಕರಣ ಅಷ್ಟೇನೆ. ಇದಕ್ಕಾಗಿ ಹಿಂದೂ ಮುಸ್ಲಿಂ ದಂಗೆಗಳನ್ನ ಸೃಷ್ಟಿ ಮಾಡಿಸುತ್ತೆ RSS. ಅದರಲ್ಲಿ ಆ ದಂಗೆಗಳಲ್ಲಿ ಬಲಿಯಾಗ್ತಾ ಇರೋದು ಕೂಡ ಅಮಾಯಕ ಹಿಂದೂ ಮನೆಯ ಮಕ್ಕಳುಗಳು, ಬಡವರ ಮಕ್ಕಳುಗಳು. ಯಾವೊಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಸಿರಿವಂತನ ಮಕ್ಕಳು ಕೂಡ ಬಲಿಯಾಗ್ತಾ ಇಲ್ಲ. ಅವ್ರನ್ನ ಯಾಕೆ ಬಿಡ್ತಿಲ್ಲ ಹಿಂಗೆ ಹಿಂದೂ ಮುಸ್ಲಿಂ ದಂಗೆಯಲ್ಲಿ? ಅವ್ರನ್ನ ಯಾಕೆ ಹಿಂಗೆ RSS ಮುಖವಾಣಿ ಮಾಡಿಕೊಂಡು ಅವ್ರನ್ನ ಯಾಕೆ ರಸ್ತೆಗೆ ಬಿಡ್ತಿಲ್ಲ? ಹಿಂಗೂ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಈ ಥರ RSSನವರು ತಮ್ಮ ಮಕ್ಕಳನ್ನ, ಅಥವಾ RSS ಅಥವಾ ರಾಜಕೀಯ ಪಕ್ಷಗಳು BJP ಅಂತ ಅವ್ರು ಮೋಸ್ಟ್ಲಿ ಹೇಳಿರ್ತಾರೆ, ಅವ್ರು ಯಾಕೆ ತಮ್ಮ ಮಕ್ಕಳನ್ನ RSSಗೆ ಸೇರಿಸ್ತಿಲ್ಲ ಅಂದರೆ, ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅವ್ರ ಫ್ಯಾಮಿಲಿಯವ್ರಿಗೆ ಕೇಳೋದು, ಒಂದು DSS ಅಂತ ಇದೆಯಾ? ನೀವು ಇಷ್ಟೊಂದು ನೇರ ರಾಜಕೀಯ ಪ್ರಶ್ನೆ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದಿಲ್ಲ, ನಾನು ಖಂಡಿತ ಹೇಳ್ತಿರ್ಲಿಲ್ಲ ಇದನ್ನು. ದಲಿತ ಸಂಘರ್ಷ ಸಮಿತಿ ಇಂಥದ್ದಿಯಾ? B ಕೃಷ್ಣಪ್ಪನವ್ರು ಕಟ್ಟಿದ್ದು, ಪ್ರಾತಸ್ಮರಣೀಯರವರು, ತುಂಬ ಪೂಜನೀಯ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ B ಕೃಷ್ಣಪ್ಪನವರು. ಅವ್ರು ಕಟ್ಟಿದ್ದನ್ನೇ ಮುಂದೆ ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯನವರು ಅವರೆಲ್ಲ ಮುಂದುವರಿಸಿದ್ದು. DSS ಇವತ್ತು ಕುಸಿದಿದೆ, ಅದು ಹರಿದು ಹಂಚಿ ಹೋಳಾಗಿದೆ. DSS ಎಲ್ರಿಗೂ ಗೊತ್ತಿದೆ. DSS ನೀವು ಸೇರ್ಕೋಬೋದಲ್ಲ, RSSಗೆ ಬರೋದು ಬೇಡಪ್ಪ ಖರ್ಗೆ ಅವರೇ. ನೀವು DSSನ ಬಲಪಡಿಸಿ, DSSನ ಸಂಘಟನೆ ಮಾಡಿ. ಒಂದು ಆಹ್ವಾನ ಕೊಟ್ಟೆ RSSಗೆ ಬನ್ನಿ ಅಂತ, ಬರಲ್ವಾ? ಬೌದ್ಧ ವಿಚಾರ ಮಾಡಿ ಹಿಂದೆ ಆಹ್ವಾನ 2 ಇಲ್ವಾ? ಕನಿಷ್ಠ ನೀವು ದಲಿತ ಸಂಘರ್ಷ ಸಮಿತಿಯನ್ನಾದರೂ ನೀವು ಸ್ಟ್ರಾಂಗ್ ಮಾಡಿ. ಏನೂ ಮಾಡದೆ ನೀವು ಸ್ಟೈಲಾಗಿ TV ಮುಂದೆ ಬಂದುಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೊಡಿತಿದ್ರೆ ಜನ ನಿಮ್ಮನ್ನು ಕ್ಷಮಿಸಲ್ಲ. ಇದು RSSನ ಸ್ವಯಂ ಸೇವಕರಾಗಿರುವ 1, 2, 3 ಪೀಳಿಗೆಗಳವರು, ರಾಜಕೀಯ ಮುಖಂಡರುಗಳು ಸೇರಿದಂತೆ ಯಾರ್ಯಾರು RSSನಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ದಿನಾ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾ ಇದ್ದಾರೆ. ನೀವು ಯಾರ್ಯಾರು ನೋಡ್ಬೋದು, 3 ಪೀಳಿಗೆ 4 ಪೀಳಿಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ವಿಷಯದಲ್ಲಿ ಇವರು ಭಾಳ ಹಗುರವಾಗಿ ಹೇಳ್ಬೋದಲ್ವಾ, ನೀವೆಲ್ಲ ಏನು ಮಾಡಿಬಿಟ್ರಿ, ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದಂತೆ ಸಂಘದ ಹೆಸರಲ್ಲಿ ಹೇಳೋಕ್ಕಲ್ಲ. ಯಾಕೆ ಅಂದರೆ ಇಟ್ ಸೆಲ್ಫ್ ಇಸ್ ಎ ರಾಂಗ್ ಈಕ್ವೇಷನ್. ನೀವು BJP ಕೇಳೋ ಪ್ರಶ್ನೆನ RSSಗೆ ಕೇಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಇರೋದು BJPಗೆ, ನೀವು ಪುತ್ರ ಪಡೆಯಕ್ಕೆ ಬಯಸ್ತಾ ಇರೋದು RSSನವ್ರು ಏನು ಹೇಳ್ತಾರೆ, ನೀವು ನಂತರ 10 ಜನನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿದ್ರು, ಹೇಳಿದ್ರು ಶಾಖೆಗೆ ಬನ್ನಿ ನಾವೆಲ್ಲರನ್ನೂ ಸೇರಿಸ್ಕೊಳ್ತೀವಿ. ಈಗ ಹಿಂದೂ ಮುಸ್ಲಿಂ ದಂಗೆಗಳು ಇದು RSSನ ವಿಷಯ ಅಲ್ಲ. ಮತ್ತು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಅನ್ನೋದು ಮಾಧ್ಯಮದವ್ರು ಮಾಡಿರೋ ತಪ್ಪು. ಇದನ್ನು ನಾನು ಮಾಧ್ಯಮದಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಹಿಂದೂಗಳು ಯಾವತ್ತೂ ಮೊದಲು ಹೊಡೆದಿಲ್ಲ ಯಾರಿಗೂ ಇಡೀ ಇತಿಹಾಸದಲ್ಲಿ. ಆತ್ಮರಕ್ಷಣೆಗೋಸ್ಕರ ಸಾಧ್ಯನೇ ಇಲ್ಲ ಅಂದಾಗ, ಆ ಕಡೆಯಿಂದ ಹೊಡೆತ ಬಿದ್ದಾಗ ಮುಸ್ಲಿಂ ಸಮುದಾಯಗಳಿಂದ ಆತ್ಮರಕ್ಷಣೆಗೆ ಅವರು ಹೊಡೆತ ಕೊಟ್ಟು, ಆಮೇಲೆ ಅದಕ್ಕೆ ಮೀಡಿಯಾದಲ್ಲಿ ಬರಬೇಕಾದ್ರೆ, ಮೀಡಿಯಾ ಅಂದರೆ ಇನ್ನೂ TV ಇರಲಿಲ್ಲ ಆ ಕಾಲದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಹಿಂದೂ ಮುಸ್ಲಿಂ ರೈಟ್ಸ್ ಅಂತ ಮಾಡಿದ್ರಲ್ಲ, ಇದೂ ಒಂದು ಕುತಂತ್ರವೇ. ಇದೇನು ಹೇಳಬೇಕು, ಮುಸ್ಲಿಮರು ಹೊಡೆಯಕ್ಕೆ ಬಂದಾಗ ಹಿಂದೂಗಳು ಆತ್ಮರಕ್ಷಣೆ ಮಾಡಿಕೊಂಡ್ರು ಅಂತ. ರಾಜಕೀಯ ವೋಟುಗಳಾಗಿ ಕ್ರೋಢೀಕರಣ, ನಿಮ್ಮ ಪ್ರಶ್ನೆ ಅದೊಂದು ಪಾಯಿಂಟ್ ಇತ್ತು. ಹಿಂದೂ ವೋಟ್ ಅನ್ನೋದು ರಾಜಕೀಯವಾಗಿ ಕ್ರೋಢೀಕರಣ ಆಗೋದು ಒಳ್ಳೆಯದೇ ಅಲ್ವಾ? ಇವರು ಅದನ್ನೇ ಮಾಡ್ತಾ ಇದ್ದಾರಲ್ವ, ಬೇರೆ ಬೇರೆ ಗುಂಪುಗಳ ವೋಟ್ಗಳನ್ನು ಕ್ರೋಢೀಕರಣ. ಹಿಂದೂ ವೋಟನ್ನು RSS ಕ್ರೋಢೀಕರಣ ಮಾಡ್ತಾ ಇದ್ರೆ
ನೀವು ಮಾಡಿ. ಗಮನಿಸ್ತಿರೋರು ಎಷ್ಟು ಮಂದಿ ಅಂತ ಹೇಳಿ, ಯಾಕಂದ್ರೆ ಬಹುತೇಕ ರಾಜಕೀಯ ನಾಯಕರ ಬಾಯಲ್ಲಿ ಬರ್ತಾ ಇರೋದು, ಆಬ್ವಿಯಸ್ಲಿ ಕಾಂಗ್ರೆಸ್ನವ್ರ ಬಾಯಲ್ಲಿ ಬರ್ತಿರೋದು RSS ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಮುಸ್ಲಿಂ ವಿರೋಧಿ, ಹಿಂದೂ ರಾಷ್ಟ್ರ ಅಂತಂದ್ರೆ ಮುಸಲ್ಮಾನರನ್ನ ಆಚೆ ಹಾಕೋ ಕಾರ್ಯ, ಇದೇನೆ RSS ನ ಮೂಲ ಸಿದ್ಧಾಂತ. ಸಮಾಜ ಅಂದ್ರೆ ಒಂದು ದೊಡ್ಡ ಆನೆ ಅಂತ ತಗೊಂಡ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿಸ್ಕೊಂಡ್ರೆ ಒಂದು ಸೊಳ್ಳೆಗೆ ಸಮ ಅಲ್ಲ. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಯುಗದ ಹಣೆಯ ಬರಹ ತಿದ್ದಿ ಅನ್ನೋ ಒಂದು ಸಾಲಿದೆ. ಹೆಗಲು ಹೆಗಲು ಹೆಜ್ಜೆ ಗೂಡಿಸ್ಕೊಂಡು ನಡ್ಕೊಂಡು ಹೋಗೋರು ಎಷ್ಟು ಜನ ಪುಟ್ ಮಕ್ಕಳು. ಈಗ ತಾನೇ ಒಂದು 3ನೇ ಕ್ಲಾಸು 5ನೇ ಕ್ಲಾಸು 2ನೇ ಕ್ಲಾಸ್ಗಿರೋ ಮಕ್ಕಳು ಕೂಡ RSSನ ಯೂನಿಫಾರ್ಮ್ ಹಾಕ್ಕೊಂಡು ಗಣವೇಶ ಅಂತ ಹೇಳ್ತಾರಲ್ಲಿ ಅದನ್ನು ಹಾಕ್ಕೊಂಡು ಅವ್ರು ಹೋಗ್ತಿದ್ದಾರೆ. ಅಂದರೆ ಹೊಸ ಪೀಳಿಗೆಯವರು ಅದಕ್ಕೆ ಆ್ಯಡ್ ಆಗ್ತಾ ಇದ್ದಾರೆ. ನೋಡಿ, ಒಂದು ಪಾಯಿಂಟ್ ನೀವು ಹೇಳಿದ್ದು ಒಳ್ಳೇದಾಯಿತು. ಈಗ ಏನು ಜೆನ್ಝಿ ಅಂತ ಮಾತಾಡ್ತಾರೆ ಹೊಸ ಪೀಳಿಗೆ, ಅವರನ್ನ ನೀವು ಹಿಡಿದಿಡೋದಷ್ಟು ಸುಲಭ ಇಲ್ಲ. ಏನು ಪ್ರಶ್ನೆ ಕೇಳಿದ್ರೆ ಒಂದು ರಿವರ್ಸ್ ಕ್ವಶನ್ ಕೇಳ್ತಾರೆ. ನಮ್ಮ ತಲೆಮಾರು ಥರ ಸುಮ್ಮನೆ ತಲೆ ಅಲ್ಲಾಡಿಸ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ ದೊಡ್ಡವ್ರ ಮೇಲಿನ ಗೌರವಕ್ಕೆ, ಭಯಕ್ಕಾಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅವರು ಕೂಡ RSSಗೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರು ಅವರು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸರ ಒಂದ್ಸತಿ ಹೇಳೇಬಿಟ್ರು ಅಲ್ವಾ? ಅಲ್ಲ, ಕ್ಷಮೆ ಕೇಳಿಬಿಟ್ರು. ಪಾಪ ಅವ್ರಿಗೆ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಅವರಿಗೆ ಸಾಕಾಗಲಿಲ್ಲ. ಅವರು ರಾಜಕೀಯ ಬಿಡಿ, ನಾನು ಅವರ ರಾಜಕೀಯ ಜೀವನದ ಬಗ್ಗೆ ಏನು ಹೇಳಲ್ಲ. ಅದೇನು ಸೂಚಿಸ್ತಾ ಇದೆ, ಹಿಂದೆ ಯಾವತ್ತೋ ಪಾಪ ಅವರು RSSನ ಶಾಖೆಗೆ ಹೋಗಿ ಪ್ರಭಾವಿತರಾಗಿದ್ದಾರೆ ಅಂತ ತೋರಿಸ್ತಾ ಇರೋದು. ಅಂದರೆ ಈ ಪ್ರಭಾವ ಪಕ್ಷಾತೀತವಾಗಿದೆ. ಸಮಾಜದ ಎಲ್ಲ ಜನವರ್ಗಗಳಲ್ಲಿ ಅದಿರೋದ್ರಿಂದ ಜನಕ್ಕೆ, ಹಿಂದೂ ಸಮಾಜಕ್ಕೆ ಎಲ್ಲಿ ತನಕ RSS ಬೇಕು ಅನ್ಸುತ್ತೋ ಅಲ್ಲಿ ತನಕ ಹಿಂದೂ ಸಮಾಜ RSSನ ಉಳಿಸ್ಕೊಂಡೇ. ನೀವು ಸಮಾಜಮುಖಿಯಾದ RSSನ ವಿವರಣೆ ಕೊಡ್ತಿದ್ದೀರಿ, ಬಟ್ ಮತ್ತೊಮ್ಮೆ ಪೊಲಿಟಿಕಲ್ ಪ್ರಶ್ನೆ ಆದರೂ ಕೂಡ RSS ಮಾಡ್ತಾ ಇರೋದು ಹಿಂದುತ್ವದ ಆಧಾರದಲ್ಲಿ ವೋಟ್ ಕ್ರೋಢೀಕರಣ ಅಷ್ಟೇನೆ. ಇದಕ್ಕಾಗಿ ಹಿಂದೂ ಮುಸ್ಲಿಂ ದಂಗೆಗಳನ್ನ ಸೃಷ್ಟಿ ಮಾಡಿಸುತ್ತೆ RSS. ಅದರಲ್ಲಿ ಆ ದಂಗೆಗಳಲ್ಲಿ ಬಲಿಯಾಗ್ತಾ ಇರೋದು ಕೂಡ ಅಮಾಯಕ ಹಿಂದೂ ಮನೆಯ ಮಕ್ಕಳುಗಳು, ಬಡವರ ಮಕ್ಕಳುಗಳು. ಯಾವೊಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಸಿರಿವಂತನ ಮಕ್ಕಳು ಕೂಡ ಬಲಿಯಾಗ್ತಾ ಇಲ್ಲ. ಅವ್ರನ್ನ ಯಾಕೆ ಬಿಡ್ತಿಲ್ಲ ಹಿಂಗೆ ಹಿಂದೂ ಮುಸ್ಲಿಂ ದಂಗೆಯಲ್ಲಿ? ಅವ್ರನ್ನ ಯಾಕೆ ಹಿಂಗೆ RSS ಮುಖವಾಣಿ ಮಾಡಿಕೊಂಡು ಅವ್ರನ್ನ ಯಾಕೆ ರಸ್ತೆಗೆ ಬಿಡ್ತಿಲ್ಲ? ಹಿಂಗೂ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಈ ಥರ RSSನವರು ತಮ್ಮ ಮಕ್ಕಳನ್ನ ಅಥವಾ RSS ಅಥವಾ ರಾಜಕೀಯ ಪಕ್ಷಗಳು BJP ಅಂತ ಅವ್ರು ಮೋಸ್ಟ್ಲಿ ಹೇಳಿರ್ತಾರೆ, ಅವ್ರು ಯಾಕೆ ತಮ್ಮ ಮಕ್ಕಳನ್ನ RSSಗೆ ಸೇರಿಸ್ತಿಲ್ಲ ಅಂದರೆ, ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅವ್ರ ಫ್ಯಾಮಿಲಿಯವ್ರಿಗೆ ಕೇಳೋದು, ಒಂದು DSS ಅಂತ ಇದೆಯಾ? ನೀವು ಇಷ್ಟೊಂದು ನೇರ ರಾಜಕೀಯ ಪ್ರಶ್ನೆ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದಿಲ್ಲ, ನಾನು ಖಂಡಿತ ಹೇಳ್ತಿರ್ಲಿಲ್ಲ ಇದನ್ನು. ದಲಿತ ಸಂಘರ್ಷ ಸಮಿತಿ ಇಂಥದ್ದಿಯಾ? B ಕೃಷ್ಣಪ್ಪನವ್ರು ಕಟ್ಟಿದ್ದು, ಪ್ರಾತಸ್ಮರಣೀಯರವರು, ತುಂಬ ಪೂಜನೀಯ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ B ಕೃಷ್ಣಪ್ಪನವರು. ಅವ್ರು ಕಟ್ಟಿದ್ದನ್ನೇ ಮುಂದೆ ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯನವರು ಅವರೆಲ್ಲ ಮುಂದುವರಿಸಿದ್ದು. DSS ಇವತ್ತು ಕುಸಿದಿದೆ, ಅದು ಹರಿದು ಹಂಚಿ ಹೋಳಾಗಿದೆ. DSS ಎಲ್ರಿಗೂ ಗೊತ್ತಿದೆ. DSS ನೀವು ಸೇರ್ಕೋಬೋದಲ್ಲ, RSSಗೆ ಬರೋದು ಬೇಡಪ್ಪ ಖರ್ಗೆ ಅವರೇ. ನೀವು DSSನ ಬಲಪಡಿಸಿ, DSSನ ಸಂಘಟನೆ ಮಾಡಿ. ಒಂದು ಆಹ್ವಾನ ಕೊಟ್ಟೆ RSSಗೆ ಬನ್ನಿ ಅಂತ, ಬರಲ್ವಾ? ಬೌದ್ಧ ವಿಚಾರ ಮಾಡಿ ಹಿಂದೆ ಆಹ್ವಾನ 2 ಇಲ್ವಾ? ಕನಿಷ್ಠ ನೀವು ದಲಿತ ಸಂಘರ್ಷ ಸಮಿತಿಯನ್ನಾದರೂ ನೀವು ಸ್ಟ್ರಾಂಗ್ ಮಾಡಿ. ಏನೂ ಮಾಡದೆ ನೀವು ಸ್ಟೈಲಾಗಿ TV ಮುಂದೆ ಬಂದುಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೊಡಿತಿದ್ರೆ ಜನ ನಿಮ್ಮನ್ನು ಕ್ಷಮಿಸಲ್ಲ. ಇದು RSSನ ಸ್ವಯಂ ಸೇವಕರಾಗಿರುವ 1, 2, 3 ಪೀಳಿಗೆಗಳವರು, ರಾಜಕೀಯ ಮುಖಂಡರುಗಳು ಸೇರಿದಂತೆ ಯಾರ್ಯಾರು RSSನಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ದಿನಾ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾ ಇದ್ದಾರೆ. ನೀವು ಯಾರ್ಯಾರು ನೋಡ್ಬೋದು, 3 ಪೀಳಿಗೆ 4 ಪೀಳಿಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ವಿಷಯದಲ್ಲಿ ಇವರು ಭಾಳ ಹಗುರವಾಗಿ ಹೇಳ್ಬೋದಲ್ವಾ, ನೀವೆಲ್ಲ ಏನು ಮಾಡಿಬಿಟ್ರಿ, ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದಂತೆ ಸಂಘದ ಹೆಸರಲ್ಲಿ ಹೇಳೋಕ್ಕಲ್ಲ. ಯಾಕೆ ಅಂದರೆ ಇಟ್ ಸೆಲ್ಫ್ ಇಸ್ ಎ ರಾಂಗ್ ಈಕ್ವೇಷನ್. ನೀವು BJP ಕೇಳೋ ಪ್ರಶ್ನೆನ RSSಗೆ ಕೇಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಇರೋದು BJPಗೆ, ನೀವು ಪುತ್ರ ಪಡೆಯಕ್ಕೆ ಬಯಸ್ತಾ ಇರೋದು RSSನವ್ರು ಏನು ಹೇಳ್ತಾರೆ, ನೀವು ನಂತರ 10 ಜನನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿದ್ರು ಹೇಳಿದ್ರು, ಶಾಖೆಗೆ ಬನ್ನಿ ನಾವೆಲ್ಲರನ್ನೂ ಸೇರಿಸ್ಕೊಳ್ತೀವಿ. ಈಗ ಹಿಂದೂ ಮುಸ್ಲಿಂ ದಂಗೆಗಳು ಇದು RSSನ ವಿಷಯ ಅಲ್ಲ. ಮತ್ತು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಅನ್ನೋದು ಮಾಧ್ಯಮದವ್ರು ಮಾಡಿರೋ ತಪ್ಪು. ಇದನ್ನು ನಾನು ಮಾಧ್ಯಮದಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಹಿಂದೂಗಳು ಯಾವತ್ತೂ ಮೊದಲು ಹೊಡೆದಿಲ್ಲ ಯಾರಿಗೂ ಇಡೀ ಇತಿಹಾಸದಲ್ಲಿ. ಆತ್ಮರಕ್ಷಣೆಗೋಸ್ಕರ ಸಾಧ್ಯನೇ ಇಲ್ಲ ಅಂದಾಗ, ಆ ಕಡೆಯಿಂದ ಹೊಡೆತ ಬಿದ್ದಾಗ ಮುಸ್ಲಿಂ ಸಮುದಾಯಗಳಿಂದ ಆತ್ಮರಕ್ಷಣೆಗೆ ಅವರು ಹೊಡೆತ ಕೊಟ್ಟು ಆಮೇಲೆ ಅದಕ್ಕೆ ಮೀಡಿಯಾದಲ್ಲಿ ಬರಬೇಕಾದ್ರೆ, ಮೀಡಿಯಾ ಅಂದರೆ ಇನ್ನೂ TV ಇರಲಿಲ್ಲ ಆ ಕಾಲದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಹಿಂದೂ ಮುಸ್ಲಿಂ ರೈಟ್ಸ್ ಅಂತ ಮಾಡಿದ್ರಲ್ಲ, ಇದೂ ಒಂದು ಕುತಂತ್ರವೇ. ಇದೇನು ಹೇಳಬೇಕು, ಮುಸ್ಲಿಮರು ಹೊಡೆಯಕ್ಕೆ ಬಂದಾಗ ಹಿಂದೂಗಳು ಆತ್ಮರಕ್ಷಣೆ ಮಾಡಿಕೊಂಡ್ರು ಅಂತ. ರಾಜಕೀಯ ವೋಟುಗಳಾಗಿ ಕ್ರೋಢೀಕರಣ, ನಿಮ್ಮ ಪ್ರಶ್ನೆ ಅದೊಂದು ಪಾಯಿಂಟ್ ಇತ್ತು. ಹಿಂದೂ ವೋಟ್ ಅನ್ನೋದು ರಾಜಕೀಯವಾಗಿ ಕ್ರೋಢೀಕರಣ ಆಗೋದು ಒಳ್ಳೆಯದೇ ಅಲ್ವಾ? ಇವರು ಅದನ್ನೇ ಮಾಡ್ತಾ ಇದ್ದಾರಲ್ವಾ, ಬೇರೆ ಬೇರೆ ಗುಂಪುಗಳ ವೋಟ್ಗಳನ್ನು ಕ್ರೋಢೀಕರಣ. ಹಿಂದೂ ವೋಟನ್ನು RSS ಕ್ರೋಢೀಕರಣ ಮಾಡ್ತಾ ಇದ್ರೆ ನೀವು ಮಾಡಿ.